ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೇ ಇರೋದಕ್ಕೆ ಬೋರ್ ಅಲ್ವಾ. ಹಾಗೆ ಇಲ್ಲೇ ಸಚಿನ್ ಅವ್ರ ಚಿಕ್ಕಮ್ಮ ಪ್ರೇಮ ಆಂಟಿ ಇದ್ದಾರೆ, ಅವ್ರ ಮನೆಯೂ ಇಲ್ಲೇ ಇರೋದು. ನಮ್ಮ ಮನೆಯಿಂದ 11 ಕಿಲೋಮೀಟರ್ ಆಗುತ್ತೆ, ಅವ್ರ ಮನೆ ಇರೋದು ಕೊಡಿಗೆಹಳ್ಳಿಲಿ. ಸೊ ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ದಿಲ್ಲುಗೆ ಹುಷಾರಿಲ್ಲ, ಪ್ರೇಮ ಆಂಟಿ ಮಗಳು, ಅವಳನ್ನು ಸಹ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ ಮನೆಯಿಂದ. ಸುಮಾರು ಒಂದು 12 ಗಂಟೆ ಆಗಿ ಹೊರಟ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತಷ್ಟೇ, ಅದನ್ನು ಮುಗಿಸ್ಕೊಂಡು ಹತ್ತತ್ರ ಒಂದು 20 ನಿಮಿಷಕ್ಕೆ ನಾವು ಮನೆಗೆ ಹೊರಟ್ವಿ. ನಾವು ಇರೋ ಜಾಗಕ್ಕೆ ಹಾಗೂ ಕಂಠೀರವ ಸ್ಟುಡಿಯೋ ಇರೋದಕ್ಕೆ ತುಂಬಾ ಹತ್ರ, ಏನಿಲ್ಲ ಅಂತ ಅಂದರು ಜಸ್ಟ್ ಒಂದು 2.5-3 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಪುನೀತ್ ರಾಜ್ಕುಮಾರ್ದು ಸ್ಮಾರಕ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಹತ್ರನೇ ಇದೆ. ಯಾವಾಗ ಬೇಕು ಅಂದರೆ ಅವಾಗ ವಿಸಿಟ್ ಮಾಡ್ಕೋಬೋದು. ಇವಾಗ ಮನೆ ಹತ್ರ ಬಂದಿದ್ದೀವಿ, ಹೋಗೋಣ ಒಳಗೆ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಕಾವ್ಯನೂ ಕೂಡ ಬರ್ತಿದ್ದಾಳೆ ಇವತ್ತು, ಅವಳು PGಯಿಂದ. ಹೋಗ್ತಾ ಮನೆಗೆ ಕಲ್ಲಂಗಡಿ ತಗೊಂಡು ಹೋದ್ವಿ. ಸಮ್ಮರ್ ಅಲ್ವಾ, ಎಲ್ಲರೂ ಬಿಸಿಲಲ್ಲಿ ಹೋಗಿರ್ತೀವಿ, ಸ್ವಲ್ಪ ಹಾಗೆ ತಿನ್ಕೊಂಡು ಚಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಯಾರ ಮನೆಗೆ ಬಂದಿದ್ದೀವಿ? ಪ್ರೇಮ ವಿಲಾಗ್ಸ್ ಅವರ ಮನೆಗೆ ಬಂದಿದ್ದೀವಿ. ಲೈವ್ ಸ್ಟಾರ್ಟ್ ಮಾಡುವ, ನನ್ನ ನೋಡಕ್ ಬಂದರೆ ಅಂತ. ಮಂಗಳೂರಿಗೆ ಬಂದ್ಮೇಲೆ ನನ್ನ ಟವಲ್ನ ಯಾರು ಎತ್ಕೊಂಡು ಹೋಗಿದ್ದಾರೆ. ಅದು ನನ್ನ ಟವಲ್ ಅಲ್ಲ, ಇವರು ಸಾಹೇಬ್ರು ಟವಲ್. ನನ್ನ ಟವಲ್ ಅಲ್ಲೇ ಬಿಟ್ಟಿದ್ದಾರೆ ನೋಡಿ ಎಷ್ಟೊತ್ನಲ್ಲಿ ಬಂದಿದ್ದಾಳೆ ಅಂತ. ಟೈಮು 4:15. ನಮ್ದೆ ಏನು ವಾವ್ ಸೂಪರ್. ಹುಡುಗ ಕಳಿಸ್ಬೇಕಾದ್ರೆ ನಿನ್ನೇನು ಕಾರಿಂಗಿಂದ ತಂದೀವಿ ನೋಡಿ. ಏನ್ ಕರಿ ಮಟ್ಕೆಗೆ ಅದೇ ಕಣ್ಣು ಬರುತ್ತೆ, ಎರಡು ಕಣ್ಣು ಅಲ್ಲೂ ಬರ್ದಂಗ್ ಕಾಣಿಸ್ತಾ ಇದೆಯಾ? ತೆಗಿ. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇದನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಬಿಡೋದು. ಸೂಪರ್ ಆಗಿದ್ದಾಳೆ, ಸುಮ್ನಿರಾನಿ. ನೀನ್ ಸಮಾಧಾನ ಕೇಳ್ತಾ ಇರೋದು. ಸುಮ್ಮನೆ ಕುತ್ಕೊಂಡು ಯೂಟ್ಯೂಬ್ ಅಲ್ಲೆಲ್ಲ ಆಗ್ತಾ ಇರಂಗಿಲ್ಲ, ಹೇಳ್ಬೇಡ. ನಾನು ಹೆಂಗೆ ಹೇಳಿದೀನಿ ಹಂಗೆ ಇರ್ಬೇಕು. ನಂದು ಹಿಂಗೆ ಏನ್ ಗೊತ್ತು, ನಂಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದೆ ಅಂತ. ಹೌದಲ್ಲ, ಹಂಗ ನಿನ್ ಮುಖ ಕುಯ್ಕೊಂಡು ನೋಡ್ತೀನಿ. ಕುಯ್ಯ ಒಂದ್ಸಲ ನನ್ನ ಕೈ ತೋರಿಸಿ. ನೋಡಿ, ಅಂಗಡಿಗೆ ಹೋದ್ರೆ 2 ರೂಪಾಯಿಗೂ ತಗೊಳ್ಳಲ್ಲ ಇದನ್ನ. 2 ರೂಪಾಯಿ ಅಲ್ಲ, ಅದು ಚಿನ್ನದ್ದು. ಇದನ್ನ ಚಿನ್ನದ್ದು ಸುಳ್ಳು ಹೇಳ್ತಾ ಇರೋದು. ಗೊತ್ತಾಗಿಸಿ ಎಲ್ರಿಗೂ ಲೊಡ ಲೊಡ ಅಂತ ಇದೆ. ಇಲ್ಲ, ಎಲ್ರಿಗೂ ಗೊತ್ತಾಗೋದ್ರೆ ಸುಳ್ಳು ಹೇಳ್ಬೇಡಿ. ಅದಕ್ಕೆ ನಿಜ ಹೇಳಿ ಪರವಾಗಿಲ್ಲ. ಮೊದಲೇ ಮಸಾಲೆ ಕೊಟ್ಟಿರ್ತಾರೆ, ಹೆವಿ ಮಸಾಲೆ. ಇದಕ್ಕೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಆಗ್ತಾ ಇಲ್ಲ ನಾವು. ಏನೇನೋ ಹಾಕಿ ಕಲ್ಸಂಬಟ್ಟೆ ಮಾಡಿ. ಇದು ಏನಿದು? ಊಟದಲ್ಲಿ ಉಪ್ಪಿನಕಾಯಿ ತರ ಇರ್ಬೇಕು ಇದು. ಇದೇ ಊಟ ಆಗ್ಬಾರ್ದು. ನೀವು ಬಾಳ್ ತಿನ್ನೋರಂಗ ಅಂತೀರಪ್ಪ. ಬಾಳ್ ತಿನ್ನೋದ್ರ ಏನ್ ಮಾಡ್ತಾರೆ? ನೀನ್ ಯಾವ ಜಾತಿ? ಏನ್ ಮಾಡ್ತಾರೆ? ಫಸ್ಟ್ ಎಲ್ಲ ಕಲ್ಮಿ ತಿಂತದೆಲ್ಲ ಹೆಂಗ್ ತಿಂತ ಇದ್ದೆ ಹೇಳು? ಆಮೇಲೆ ಆಗ್ಬಿಟ್ಟೆ. ಆಮೇಲೆ ಯಾಕೋ ಮನ್ಸಿ ಬೇಸರ ಆಗಿದೆ. ಬೇಸರ ಏನಕ್ಕಾಯ್ತು ಗೊತ್ತಾ? ಕಲ್ಮಿ ತಿನ್ನಕ್ ಹೋಗಿರೋದು. ಆ ಕಲ್ಮಿಯಲ್ಲಿ ಏನಾಗ್ತಿತ್ತು? ಬ್ಲಡ್ ಬರ್ತಿತ್ತಂತೆ. ಅದು ಬೆಂದಿಲ್ಲ, ಅಳ್ತಿತ್ತು, ನೀಟಾಗಿ ಬೆಂದಿಲ್ಲ, ರಕ್ತ ಎಲ್ಲ ಅದ್ರದ್ದೆಲ್ಲ ಹಂಗಂಗೆ ಇತ್ತು. ಅದಕ್ಕೋಸ್ಕರ ಇವಾಗ ಪ್ಯೂರ್ ವೆಜಿಟೇರಿಯನ್ ಆಗಿದ್ದಾಳೆ, ಅಂದ್ರೆ ಎಗಿಟೇರಿಯನ್ ಆಗಿದ್ದಾಳೆ. ಎಗ್ ಮಾತ್ರ ತಿನ್ನೋದು, ಮೊಟ್ಟೆ ಮಾತ್ರ ತಿನ್ನೋದು, ಇನ್ನೇನು ಇಲ್ಲ. ಅಷ್ಟೇ ತಾನೆ? ಆಮೇಲೆ ಯಾರಾದ್ರೂ ಹುಡುಗ ಇದ್ರೆ ಹೇಳಿ. ಚೆನ್ನಾಗಿ ನಾನ್ ವೆಜ್ ತಿನ್ಬೇಕು. ಹಿಂಗೆ ಅಂದ್ರೆ ಹಂದಿ ಮಾಂಸನೂ ಬಿಡ್ಬಾರ್ದು, ಹಂಗ್ ತಿನ್ಬೇಕು ಅಂತ ಒಂಟೆ, ಆನೆ ಎಲ್ಲ ತಿನ್ಬೇಕು. ಅದೆಲ್ಲ ತಿಂದ್ರೆ ಜೈಲ್ಗೆ ಹಾಕ್ತಾರೆ. ಬರೀ ಮಾಂಸ ಮಡ್ಡಿ ಜನ ಏನ್ ತಿಂತಾರೆ ಅದನ್ನ ಮಾತ್ರ ತಿನ್ಬೇಕು. ವುಮೆನ್ಸ್ ಡೇ ಅಂತ ಇವತ್ತು ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ವಿಶ್ ಮಾಡಿ. ಇವತ್ತು ವುಮೆನ್ಸ್ ಡೇ ಇವತ್ತೇ ಅಪ್ಲೋಡ್ ಮಾಡಿದ್ರೆ ಮಾತ್ರ ಹಾಕಿ ವುಮೆನ್ಸ್ ಡೇ ಅಂತ. ಇಲ್ಲ ಎಡಿಟ್ ನನಗೆ ಇವಳು ಬಂದು ಮಾಡ್ಕೊಡ್ತಾಳೆ. ಹ್ಯಾಪಿ ವುಮೆನ್ಸ್ ಡೇ. ಅದಕ್ಕೆ ಹ್ಯಾಪಿ ವುಮೆನ್ಸ್ ಡೇ. ನಾವು ಬಂದಿದ್ದೆ ನಾವಿವತ್ತು ಬಂದಿದ್ದೆ ಮೇನು ರೀಸನ್ ನೋಡೋದಕ್ಕೆ. ಈ ಒಂದು VIP ನ ಅಯ್ಯೋ ಒತ್ತರಿ ಆ ಕಡೆಗೆ ಈ VIP ನೋಡಕ್ ಬಂದಿರೋದು ನಾವು. ಸ್ವಲ್ಪ ಒಂದು 15 ದಿವಸದಿಂದ ಹುಷಾರಿಲ್ಲ. ಪರೀಕ್ಷೆ ಫೋಬಿಯಾ ಇದೆ, ಊಟದ ಫೋಬಿಯಾ ಇದೆ. ಪರೀಕ್ಷೆಯಿಂದ ಬಂದಿಲ್ಲ, ಫೀವರ್ ಅಲ್ಲ.
ಎಲ್ಲ ಹೊಟ್ಟೆಲೆಲ್ಲ ಇನ್ಫೆಕ್ಷನ್ ಆಗಿ ಬಂದಿರೋ ಫೀವರ್ ಅಲ್ಲಿ. ಅದಕ್ಕೆ ಹೇಗಿದ್ದಾರೆ ಏನು ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಎಲ್ಲ ಆರಾಮ? ಚೆನ್ನಾಗಿದೆ. ಇಲ್ಲ ಫುಲ್ ಹೋಗಿಲ್ಲ, ಸ್ವಲ್ಪ ಹೋಗಿದೆ. ಸ್ವಲ್ಪ ಹೋಗಿದೆ. ನಾಳೆ ಎಕ್ಸಾಮು. ಹೌದು. ಹಾಂ, ಯಾವುದು? ಫಿಸಿಕ್ಸು. ICSE. ನಮಗೆಲ್ಲ 6 ಸಬ್ಜೆಕ್ಟ್ ಎಕ್ಸಾಮ್ ಬರೆಯೋದಕ್ಕೆ ಮುಕ್ಕುರಿತಾ ಇದ್ವಿ. ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಇದೆ ಎಕ್ಸಾಮ್? 10 ಸಬ್ಜೆಕ್ಟ್. 2 ತಿಂಗಳ ಎಕ್ಸಾಮ್ ಇದೆ. 2 ತಿಂಗಳ ಎಕ್ಸಾಮ್. ಟ್ರೈನು. ಅಯ್ಯೋ, ನೀವೇನು ಮಾಡಿ ಇಲ್ಲೊಂದು ಬ್ಲಾಗು, ಆಮೇಲೆ ಇಲ್ಲಿ ನೋಡಿ ಇಲ್ಲೊಂದು ಬ್ಲಾಗು. ಹಿಂದೆಲ್ಲ ಕುತ್ಕೊಂಡು ನನ್ನನ್ನು ತೋರಿಸ್ತಾ ಇದ್ದಾರೆ. ಎಲ್ಲೆಲ್ಲೂ ಬ್ಲಾಗ್, ಮನೆ ಮಂದಿ ಎಲ್ಲ ಬ್ಲಾಗ್. ಏನ್ರಿ ಅವರು ಬ್ಲಾಗ್ ಮಾಡ್ತಾರೆ. ಏನ್ರಿ ಸಮಾಚಾರ? ಹುಡುಗಿ ಅಲ್ಲ, ಏನು ಇಲ್ವಾ ಸ್ಪೆಷಲ್ ಇವತ್ತು? ಅದು ಹುಡುಗಿ ಅಡಿಗೆ ಮಾಡ್ತಾವಳು. ದಿನ ಸ್ಪೆಷಲ್, ಇವತ್ತೊಂದಿನ ಏನ್ ಸ್ಪೆಷಲ್? ಅಲ್ಲ, ಒಂದು ನೂಡಲ್ಸ್ ಮಾಡಕ್ ಬರಲ್ಲ, ಇನ್ನೇನ್ ಮಾಡ್ತೀಯ ನೀನು? ಎಷ್ಟು ವರ್ಷ ನಿನ್ಗೆ? 21 ವರ್ಷ ನಿನ್ಗೆ ನೂಡಲ್ಸ್ ಮಾಡಕ್ ಬರಲ್ಲ? 15 ನಾನು ಎಕ್ಸಾಮ್ ಬರೀತಾ ಇದ್ದೀನಿ. ನಾನು ದುಬೈಯಿಂದ ಬಂದಿರೋದು. ಅಲ್ಲೆಲ್ಲ ತುಂಬಾ ವಾರ್ ನಡೀತಿದೆ. ಲಾಸ್ಟ್ ಫ್ಲೈಟ್ ಇದೆ, ಹೋಗ್ಬೇಕು. ದುಬೈಲ್ ನೂಡಲ್ಸ್ ಮಾಡ್ಕೊಳಕ್ಕಾಗಿಲ್ಲ ಅಂತ ಇಲ್ಲಿ ಬಂದ್ ಮಾಡ್ತಾ ಇರೋದಾ? ಹೌದು, ಊಟ ತಿನ್ಬೇಕಲ್ವ? ನನ್ ಕಾಲಿಗೆ ಆಗ್ತಿದೆ. ಓ, ದುಬೈಯಿಂದಾನೇ ಈರುಳ್ಳಿ, ಟೊಮೆಟೊ ಇದೆಲ್ಲ ತಗೊಂಡು ಇಲ್ಲಿ ಮಾಡ್ಕೊಂಡು ತಿಂತಾ ಇದ್ದಾಳೆ. ಅಮ್ಮ ಸುಟ್ಟು ಸರಿಯಾಗಿದೆ ನೋಡಿ. ಹಂಗೆ ಇದೆ ಮಂಜುಳಕ್ಕ. ಮನ್ಮಥ ಪಿಕ್ಚರ್ ಅಲ್ಲಿ ಜಗ್ಗೇಶ್ ಆಕ್ಟಿಂಗ್ ಅಂತ ಅದು ಮನ್ಮಥ ಪಿಕ್ಚರ್ ಹಂಗ್ ಮಾಡ್ತಾರೆ. ಮನ್ಮಥ ಪಿಕ್ಚರ್ ನೋಡಿ. ಸ್ಮಾರ್ಟ್ ಆಗಿದ್ದೀನಲ್ಲ? ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ನಾನು ನಿಮ್ಮನ್ನ ಕೇಳಿಲ್ಲ ಡಾಕ್ಟರ್. ಸ್ಮಾರ್ಟ್ ಆಗಿದ್ದೀನ ಡಾಕ್ಟರ್? ಅಂದವಾಗಿದ್ದೀರಾ? ಇವಾಗ ಯಾರ್ಯಾರು ಟೀ ಕುಡಿತೀರಾ? ಗೈಸ್, ಟೈಮ್ ಆಗ್ತಿದೆ. ಇವಾಗ ಟೀ ಕುಡ್ಕೊಂಡು ಚರ್ಮುರಿ ಮಾಡಿದಾಳೆ ಕಾವ್ಯ. ಚೆನ್ನಾಗಿ ಮಾಡಿದ್ದೀನಲ್ವಾ? ಚೆನ್ನಾಗಿದೆ. ಚರ್ಮುರಿ ಮಾಡ್ಕೊಂಡು ತಿನ್ಕೊಂಡು ನೋಡ್ತಾ ಇರ್ತಾರೆ. ಇಷ್ಟು ಮಾಡ್ಬಿಟ್ಟು ನಿಂತಿದ್ರೆ ಸಾಕು. ಹ್ಯಾಪಿ ಬರ್ತ್ಡೇ ಟು ಯು. ಬಂತು ಅಣ್ಣ. ರೀ, ನಾನು ಏನ್ ಗೈಸ್, ಇಷ್ಟೊತ್ತವರೆಗೂ ನಾನು ಪ್ರಾಕ್ಟೀಸ್ ಮಾಡಿದೀನಿ. ಇವಾಗ ದ ಲೆಜೆಂಡ್ ಬರ್ತಿದ್ದಾರೆ, ಅವ್ರಿಗೋಸ್ಕರ ನಾನು ಬಾ ಬೇಗ ಬಾ, ಟೈಮ್ ಇಲ್ಲ, ಬೇಗ ಬರ್ಬೇಕು. ಬೇಗ ಬಾ, ಕಮ್ ಫಾಸ್ಟ್. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರ ಚಾನಲ್ ಇದೆ ನಮ್ಮ ಸೊಸೆದು. ಸೊ ಗೈಸ್, ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಕಾವ್ಯ ಕೀಬೋರ್ಡ್ನ ಪ್ಲೇ ಮಾಡ್ತಾರೆ ಅಂತ ಅದನ್ನ ಒಂಚೂರು ತೋರಿಸಿ. ಮಾಡಿದೀನಿ ಅಭಿಮಾನಿಗಳಿಗೆ ಎಲ್ರಿಗೂ ವ್ಯವಸ್ಥೆ ಮಾಡಿದಾರಂತ ಆಚೆ ಕಡೆ ಊಟಕ್ಕೆ. ಮಾಡಿ. ಯಾವಾಗ? 1 2 4 ಅಕ್ಕ ನಿಮ್ಮ ಮಗಳಿಗೆ ಹಂಗಲ್ಲ, ಹಂಗ್ ಮಾಡ್ಬಾರ್ದು. ಅದಕ್ಕೆ ಒಂದ್ ಬೆಲೆ ಇದೆ, ಅದನ್ನೆಲ್ಲ ಹಂಗ್ ಮಾಡ್ಬಾರ್ದು. ಅಪ್ಲೋಡ್ ಮಾಡಿದಾಗ ನೋಡ್ತಾ ಇರ್ತಾರೆ. ಇವಾಗ ಪ್ರೇಮಂಟಿ ಮನೆಯಿಂದ ಓಡ್ತಾ ಇದ್ವಿ. ಇದೆ ಇವತ್ತಿನ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋನ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬಾಯ್.